ಏನ್ರಿ ನೀವು ವಯಸ್ಸಾದ್ರು ಆ ಗತ್ತು ಆ ತಾಕತ್ತು ಬಿಟ್ಟೇ ಇಲ್ಲ. ಇದು ಕುಸ್ತಿ ಆಡಿ ಬೆಳೆದ ದೇಹ ಕಣೆ. ಅಯ್ಯೋ ಚಿನ್ನ. ಏನ್ರಿ ಚಿನ್ನ. ಅಯ್ಯೋ ನೀನ್ ಏನ್ ಮಾಡ್ತಿದೀಯಾ? ಏನ್ ಮಾಡ್ತಿದೀನಿ ಅಂತಂದ್ರೆ ದಿನಕ್ಕೆ 100ರಿಂದ 150 ಸತಿ ಚಿನ್ನ ಚಿನ್ನ ಅಂತೀರಾ, ಅದಕ್ಕೆ ತೆಗೆದು ಎಲ್ಲಡ್ಕೆ ಚಿಲ್ಲದಲ್ಲಿ ಇಟ್ಕೋತೀನಿ. ಕೊಳ್ಳಿ ಲೇ, ನನ್ನ ಚಿನ್ನ ನೀನೇ ಅಲ್ವೇನೆ? ಯುವತಿ, ಹೇಳ ಯುವಕ, ನಾನು ನೀನು ಸಂಸಾರ ಅನ್ನೋ ಸಾಗರನ ಎಷ್ಟ್ ಚೆನ್ನಾಗಿ ಈಜ್ಕೊಂಡು ದಾಟ ಬಿಟ್ವಿ ಅಲ್ಲ? ನೀವೆಲ್ಲಿ ಇಸ್ಕೊಂಡ್ರಿ? ಡಬುಕು ಡುಬುಕು ಡಬುಕು ಡುಬುಕು ಅಂತ ಮುಳುಗ್ತಿದ್ರಿ, ನಾನೇ ಕೈ ಹಿಡಿದು ಎತ್ತಿದ್ದು. ಇಲ್ಲ, ನೀನ್ ಕೈ ಕೊಟ್ಟಾಗ್ಲೇ ನಾನು ಡುಬುಕು ಡುಬುಕು ಅಂತ ಮುಳುಗಿದ್ದು. ಅಂದ್ರೆ ನಾನ್ ಕೈ ಕೊಟ್ಟ ತಕ್ಷಣ ಮುಳುಗ್ಬಿಟ್ರ ನೀವು? ಚಿನ್ನ ಬಂಗಾರ, ನಾನು ತಮಾಷೆ ಮಾಡ್ದೆ. ತಮಾಷೆ ಮಾಡಿದ್ರಂತೆ. ತಮಾಷೆನ ಮಾಡೋ ವಯಸ್ಸೆಲ್ಲ ಮಾಡ್ಲಿಲ್ಲ, ಈಗ ಬಂದರೆ ಮಾಡಕ್ ತಮಾಷೆನ. ಮಾಡೋ ವಯಸ್ಸಲ್ಲಿ ಮಾಡಿದ್ರೆ ಏನಾಗ್ತಿತ್ತು? 2 ಮಕ್ಳಾಗ್ತಿತ್ತು. ಈಗೇನಾಗಲ್ಲ ಅನ್ನತ್ತಾ? ನಿನಗೆ ವಯಸ್ಸು 70 ಆದ್ರೂನು ನಾನು ಮುಟ್ಟಿದ ತಕ್ಷಣ ಅಂತ ನಾಚ್ಕತಿಯಲ್ಲ, ಅದು ಹೆಂಗೆ? ಯುವಕ, ಇಲ್ಲೋಡು, ನಮ್ಮ ಮನೆ ಎದುರುಗಡೆ ಇರೋ ಲೈಟಿನ ಕಂಬ ಎಷ್ಟೋ ವರ್ಷ ಹಳೇದು. ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಹತ್ತಲ್ವಾ? ಅದು ಹೋಗ್ಲಿ ಬಿಡು. 4 ಮಕ್ಕಳಿಗೆ ಕೊಡೋ ಪ್ರೀತಿನ ಒಬ್ಬ ಮಗನಿಗೆ ಕೊಟ್ಟು ಬೆಳೆಸಿಲ್ವಾ ನಾವು? ಅಯ್ಯೋ, 4 ಜನ ತಿನ್ನೋ ಅನ್ನನ ಒಬ್ಬಂಗೆ ತಿನ್ಸಿದ್ರಿ, ಪ್ರೀತಿ ಜಾಸ್ತಿ ಆಗಿ ಇವಾಗ ನೋಡಿ ವಾಂತಿ ಮಾಡ್ಕೊಂತಿದ್ದಾನ ಅವನು. ಈಗ ಅವ್ರ ಸಮಾಚಾರ ಯಾಕೆ? ಮನೇಲಿ ಇಬ್ರೇ ಇದೀವಿ, ಇಬ್ರು ಜೊತೆಗೆ ಸೇರಿ ಮನಸ್ಸು ಬಿಚ್ಚಿ ಮಾತಾಡೋಣ ಅಂದೆ. ಯಾಕೆ ಬೇಕು? ನಾನು ಯಾಕೆ ಬೇಡ? ಅಯ್ಯೋ, ನಿಮ್ ಗೆಳೆಯ ಇದ್ದಾನಲ್ಲಿ, ಯಾರು ಅವನು? ಚಂದ್ರು. ಅವನೇ. ಅವನು ಅವನ ಮುದುಕಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿನಿ ಮನೆ ತುಂಬಾ ಮಕ್ಕಳು ಮೊಮ್ಮಕ್ಕಳು ತುಂಬಿಕೊಂಡವ್ರೆ. ಈಗ ನೋಡಿ, ಆ ಮಕ್ಕಳನ್ನ ನೋಡ್ಕೊಳಕ್ಕಾಗ್ದೇನೆ ಬೀದಿಯಲ್ಲಿ ಬಿಟ್ಟು ಬಂದ್ಬಿಟ್ಟವನೆ. ಅಯ್ಯಯ್ಯಯ್ಯೋ, ಟಿವಿಲಿ ಡಿಸ್ಕೋ ನೋಡು ಅಂದ್ರೆ ಇಲ್ಲ, ಇಯರ್ಫೋನ್ ಹಾಕೊಂಡು ಭಜನೆ ಕೇಳ್ತೀನಿ ಅಂದಂಗಾಯ್ತು ನಿನ್ ಕತೆ. ಹ್ಞೂನ್ರಿ. ಓ ಮಂಗಳಂ ಓಂಕಾರ ಮಂಗಳಂ, ಓ ಮಂಗಳಂ ಓಂಕಾರ ಮಂಗಳಂ. ಮುದುಕಿ, ಅದೆಲ್ಲ ಬಿಡು. ಮನೇಲಿ ಯಾರು ಇಲ್ಲ, ನಾವಿಬ್ರೇ. ಹಳೆ ರೊಮ್ಯಾಂಟಿಕ್ ಮೂಡ್ನೆಲ್ಲ ಹಂಗೆ ಮೆಲ್ಕ್ ಹಾಕೋಣ ಅಂದ್ರೆ ಪುರಾಣ ಹೊಡಿತವಳೆ. ಅಲ್ಲ, ಚಟ್ಟ 10 ವಯಸ್ಸಾದ್ರು ಚಟ ಮಾತ್ರ ಬಿಡೋದೇ ಇಲ್ಲ ಅಂತ ನೀವು. ಯುವತಿ, ನಮ್ಮ ಮನೆ ಮುಂದಿರೋ ಕಂಬಾನು ಹಳೇದೆ, ಅದ್ರಲ್ಲಿರೋ ವೈರು ಹಳೇದೆ, ಆದ್ರೂ ಡೈಲಿ ಕರೆಂಟ್ ಆಡಲ್ವಾ? 2ನೇ ಸತೆ ನನ್ನ ನೋಡಕ್ ಬಂದಿದ್ರಲ್ಲ, ಅದೇ ಒಣಗಿರೋ ರೋಸ್ ಹೂ ಹಿಡ್ಕೊಂಡು ನಾನೇನೋ ನಿಮ್ಮ ಅವಸ್ಥೆ ನೋಡಕ್ಕಾಗ್ದೆ ಒಪ್ಕೊಂಡ್ಬಿಟ್ಟೆ. ಯುವತಿ, ಒಣಗಿರೋ ರೋಸ್ ತಂದಿದ್ದಕ್ಕೆ ನೀನ್ ಬಿದ್ದೆ. ಇನ್ನು ಫ್ರೆಶ್ ಆಗಿರೋ ರೋಸ್ ತಂದಿದ್ರೆ ಅವ್ರ ತರ ಇರೋರು ಬೀಳೋರು. ಅಯ್ಯೋ, ಎಲ್ರು ನೋಡ್ತವ್ರೆ, ಸುಮ್ನಿರ್ ನೀನು. ಅವ್ರು ಬಂದಿರೋದೇ ನೋಡಕ್ಕೆ, ಅವ್ರು ಕೂತಿರೋದೇ ಜಡ್ಜ್ ಮಾಡಕ್ಕೆ. ಹಂಗಂತ ಅವ್ರ ಮುಂದೆನೆ ಲವ್ ಮಾಡಕ್ಕಾಗತ್ತಾ? ನಾನ್ ರೆಡಿ, ನೀನ್ ರೆಡಿನಾ? ನಾವು ರೆಡಿ. ಬೇಡ ಇದೆಲ್ಲ, ಸದ್ಯಕ್ಕೆ ಮನೇಲಿ ಮಗ ಸೊಸೆ ಯಾರು ಇಲ್ಲ. ಗ್ಯಾಪಲ್ಲಿ ಒಂದು ಡುಯೆಟ್ ಹಾಡ್ಕೊಂಡ್ಬಿಡಣ. ಏ ಮಾಜಿ ಯುವತಿ, ಹೇಳ ಯುವಕ. ಚುಟು ಚುಟು ಎಲ್ಲಿ? ಅಯ್ಯೋ, ನಮ್ದು ಟ್ರೇಲರ್ ಮುಗೀತು, ನನ್ನ ಮಗ ಸೊಸೆ ಬಂದು ಪಿಕ್ಚರ್ ತೋರಿಸ್ತಾರೆ. ಬಾ ಮುದುಕಿ, ಒಳಗ್ ಹೋಗೋಣ. ಸುಸ್ಮಿತಾ, ಏನ್ರಿ? ಸುಸ್ಮಿತಾ, ಮದ್ವೆಗಿಂತ ಮುಂಚೆ ಬೇರೆ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಮದುವೆ ಆಗಿ 1 ಮಗು ಇದೆ, ಈಗ ಯಾಕ್ರಿ ಈ ಪ್ರಶ್ನೆ? ಅದಕ್ಕೆ ಕೇಳ್ತಾ ಇರೋದು. ಲವ್ ಮಾಡಿದ್ದೆ. ಅವಾಗ ನಿಮ್ಮ ಅಪ್ಪ ರುದ್ರೇಶ ರಪ್ ರಪ್ ಅಂತ ಹೊಡಿಲಿಲ್ವಾ? ಹೊಡಿಯೋದೇನ್ ಬಂತು, ಖುಷಿಲಿ ಕುಣಿದಾಡಿ ಇಡೀ ಊರಿಗೆ ಸ್ವೀಟ್ಸ್ ಹಂಚ್ಬಿಟ್ರಿ. ಹೌದಾ? ಯಾಕೆ? ನಾನು ಒಬ್ಬನೇ ಲವ್ ಮಾಡ್ದೆ ಅಂತ. ಇನ್ನೊಂದಿಬ್ರಲ್ಲ ಲವ್ ಮಾಡಿ ಇಡೀ ಊರಿಗೆ ಬಾಟೂಟ ಹಾಕಿಸ್ತಾನೆ ನಿಮ್ಮ ಅಪ್ಪ. ಬಾಯಿ ಮಣ್ಣಾಕ. ಅಯ್ಯೋ ರೀ, ಹಾಲ್ನವ್ನು ಬಂದಿದ್ದ. ಹಾಲ್ನವ್ನು ಬಂದಿದ್ದ? ಹಾಲಿನ ದುಡ್ಡು ಕೇಳಕ್ ಬಂದಿದ್ದ. ಲೇ, ನೀ ದಿನಕ್ಕೆ ಎಷ್ಟು ಲೀಟರ್ ಹಾಲು ತಗೋತೀಯ?
4 ಲೀಟ್ರು. ಇರೋದೇ 5 ಜನಕ್ಕೆ 4 ಲೀಟರ್ ಹಾಲು ತಗೋತಿಯೇನೆ, ಆದ್ರೆ ಕುಡಿತೀಯ ಇಲ್ಲ ಸ್ನಾನ ಮಾಡ್ತೀಯಾ? ಅಯ್ಯೋ, ಮನೆ ಅಂದ್ಮೇಲೆ ಖರ್ಚು ವೆಚ್ಚ ಎಲ್ಲ ಬರುತ್ತೆ, ಅದನ್ನೆಲ್ಲ ಕೇಳ್ತಾರ? ಹಂಗಂದ್ರು ಆದ್ರೂ 5 ಜನಕ್ಕೆ 4 ಲೀಟರ್ ಹಾಲು ತಗೊಳ್ಳೋದು ತಪ್ಪು. ನೀವು ದಿನಕ್ಕೆ 4 ಪ್ಯಾಕ್ ಸಿಗರೇಟ್ ಸೇದೋದು ತಪ್ಪು. ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಕಿತ್ತೋಗಿರೋ ಮಕ ಕೆತ್ತಿಸ್ಕೊಳ್ಳೋದು ತಪ್ಪು. ವಾರಕ್ಕೆ ಒಂದ್ ಸಿನಿಮಾ ನೋಡ್ತಿರಲ್ಲ, ಅದು ತಪ್ಪು. 3 ದಿನಕ್ಕೆ ಜಂಪ್ ಮಾಡ್ಕೊಂಡು ನಿಮ್ಮ ಅಮ್ಮನ ಮನೆಗೆ ಹೋಗ್ತಿಲ್ಲ, ಅದು ತಪ್ಪು. ನೀವು ಮಾಡೋ ತಪ್ಪು ರೀ. ನಿನ್ ತಪ್ಪು ಕಣೆ ಗಿಡಿ. ನಿಂದು ತಪ್ಪು ಕಣ. ನಿಂದಲೇ ತಪ್ಪು ಕಣ. ನಿಂದು ಕಣೆ ತಪ್ಪಿ. ನಿಂದು. ಅಪ್ಪ, ನಿಮ್ಮಿಬ್ರಿಗೂ ನಾನು ಮಗನಾಗಿ ಹುಟ್ಟನಲ್ಲ, ಅದ್ ನನ್ ತಪ್ಪು. ಏನಾಯ್ತು? ಕಿಕ್ಕೆ ಗೊತ್ತೇ ಇಲ್ಲ. ಹೇಗೆ? ನಿರಂಜನ್ ಅವ್ರ ಮುಖ ನೋಡ್ಬಿಟ್ನಲ್ಲ. ಏಯ್ ಉತ್ಕ ಎಣ್ಣೆ ಹೊಡೆಯಲ್ಲ ಅಂದಾಗ ಮಗ 10 ವರ್ಷದಿಂದ ನಾನು ಎಣ್ಣೆ ಹಾಕೋದ್ನೇ ಬಿಟ್ಬಿಟ್ಟೆ. ಲೇ ಸುಳ್ಳೆ ಕಲ್ಲಲ್ಲಿ ಹೊಡೆಯೋ ರೇಂಜ್ ಸುಳ್ಳು ಹೇಳ್ತಾ ಇದೆಯಲ್ಲೋ, ಇದು ಎಣ್ಣೆ ಅಲ್ದೆ ಎಣ್ಣೆನೋ. ನೋಡ ಕೂದ್ಲು ನೋಡು, ಎಣ್ಣೆ ಹಾಕಿದ್ರೆ ಹೆಂಗಿರ್ತಿತ್ತು? ಏನೋ ಸೆಂಟಿಮೆಂಟ್ಗೋಸ್ಕರ ಬಿಟ್ಟಿದ್ದೀನಪ್ಪ. ಏನ್ ಸೆಂಟಿಮೆಂಟ್? ನಮ್ಮಪ್ಪ ಸಾಯ್ಬೇಕಾದ್ರೆ ನನ್ನ ತಲೆ ಮೇಲೆ ಕೈ ಮುಡಿಸ್ಕೊಂಡು, ನೋಡಪ್ಪ ಇನ್ಮೇಲೆ ಎಣ್ಣೆ ಹಾಕ್ಬೇಡ ಅಂತೇಳಿ ಸತ್ತೋದ. ಅವತ್ತಿಂದ ಈ ಕೂದ್ಲಿಗೆ ಎಣ್ಣೆ ಹಾಕ್ತಾ ಇಲ್ಲ. ನಿಮ್ಮಪ್ಪ ಹೇಳಿದ್ದು ಕೈ ಎಣ್ಣೆ ಅಲ್ಲ, ಇವೆಣ್ಣೆ. ಅದು ಗೊತ್ತಿಲ್ವಾ? ನಮ್ಮಪ್ಪ ಈ ಎಣ್ಣೆ ಅಂತ ಏನಾರು ಮೆನ್ಷನ್ ಮಾಡಿ ಹೇಳಿದಾನ? ಏನೋ ಎಣ್ಣೆ ಹೊಡೆಯಕ ಕಾರಣ ತಪ್ಪಿಸ್ಬೇಕಲ್ಲ ಚಂದ ಹೇಳ್ಬಿಟ್ಟೆ ಅಪ್ಪ. ಮತ್ತೆ ಮದ್ವೆ ಆದ್ಮೇಲೆ ಎಲ್ಲ ತ್ಯಾಗ ಮಾಡ್ಬಿಡ್ತೀನಿ ಅಂದೆ. ಮಾಡಿಲ್ವಾ? ಜೀವನನೇ ತ್ಯಾಗ ಮಾಡಿಲ್ವಪ್ಪ. ಏಯ್ ಅದಿರ್ಲೆ ಗೊಬ್ರಗಲ್ಲ. ಹಾ. ನೆನ್ನೆ ನಾನು ಡಿಸ್ಕೋಟೆಕ್ ಹೋಗಿದ್ದೆ. ಯಾರ ಜೊತೆ? ಪೀಕೆ, ಸುಸ್ಮಿತಾ, ಮಯೂರಿ ಮೇಡಮ್, ಅವ್ರು ಯಾರು ಬರಲ್ಲ ಅಂದ್ರು, ನಾನು ಒಬ್ನೇ ಹೋಗಿದ್ದೆ. ನಿನ್ನಂತ ಗಂಟೆ ನನ್ನ ಮಗನ ಜೊತೆ ಯಾರು ತಾನೇ ಬಂದರು? ಅದ್ ಸರಿ, ಯಾಕೆ ಕುಡಿತಾ ಇದೀಯಾ? ಯಾಕೆ ಅಂದ್ರೆ ನೆನ್ನೆ ಸಿಕ್ಕಾಪಟ್ಟೆ ಜ್ವರ. ಡಾಕ್ಟರ್ ನಂಗೆ ಶುಗರ್ ಐತೆ ಅಂದ್ಬಿಟ್ರು. ಎಣ್ಣೆ ಪದಾರ್ಥ ಏನು ತಿನ್ಬೇಡ ಅಂದ್ರು. ಅದಕ್ಕೆ ಎರ್ರಾಬಿರಿ ಎಣ್ಣೆ ಹೊಡಿತಾವ್ನಿ. ಮನೇಲೆ ಹಸ ಕಟ್ಟಿ ಹಾಲು ಉತ್ಪಾದಕರ ಸಂಘದಿಂದ ಹಾಲು ತಂದು ಕುಡಿತೀನಿ ಅಂತ ಹೇಳ್ತೀಯಲ್ಲ, ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ಒಂದ್ ಸಿಂಪಲ್ ಕ್ವಶನ್, ಬ್ಯಾಚಲರ್ ಲೈಫ್ ಬೆಟ್ರ ಇಲ್ಲ ಮ್ಯಾರಿಡ್ ಲೈಫ್ ಬೆಟ್ರ? ಮಗ, ಬ್ಯಾಚುಲರ್ ಲೈಫ್ ಅನ್ನೋದು ಹೂ ಇದ್ದಂಗೆ, ನಮ್ಮನ್ನ ಅರಳಿಸುತ್ತೆ. ಮ್ಯಾರಿಡ್ ಲೈಫ್ ಅನ್ನೋದು ಹಾವಿದ್ದಂಗೆ, ನಾವು ಸುಮ್ಮನಿದ್ರು ಅದೇ ಕೆರಳಿಸುತ್ತೆ. ಅದೇ ನಿನ್ ಲವ್ ಸ್ಟೋರಿ ಏನೋ? ನಾನೊಂದು ಹುಡುಗಿನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದೆ ಗೊಬ್ರ. ಅವಳು ನನ್ನಷ್ಟೇನು ಸುಂದರವಾಗಿರ್ಲಿಲ್ಲ. ನೋಡು, ಇಂಥ ಮಾತಿಗೆ ಮಕ್ಕಕ್ಕೆ ಹೊಡಿಬೇಕು ಅನ್ಸೋದು. ನನ್ನ ಹೊಟ್ಟೆ ಮೇಲೆ ಆಣೆ, ಐ ಆಮ್ ಹ್ಯಾಂಡ್ಸಮ್ ಇವನು. ಸ್ಟ್ಯಾಂಡ್ ಅಪ್ ಪೈಸೆ, ಸ್ಟ್ಯಾಂಡ್ ಅಪ್, ಅಪ್ ಹ್ಯಾಂಡ್, ಫೇಸ್ ಡೌನ್. ಮಗದಿಂದ ಕೇಳಿಕ್ 3 ರಂಸವೆ, ಇವನು ಹ್ಯಾಂಡ್ಸಮ್ ಮತ್ತೆ. ಸರ್, ಹೊಟ್ಟೆ ಮುಂದಕ್ಕಿದ್ರೆ ಹಂಸು ಅಂತಾರೆ, ಅದೇ ಹೊಟ್ಟೆ ಒಳಿ ಕೇಳ್ಕೊಂಡ್ರೆ ಹ್ಯಾಂಡ್ಸಮ್ ಅಂತಾರೆ. ಗೊಬ್ರ, ನಾನು ಹುಡುಗಿಗೆ ಮದ್ವೆ ಆಗ್ಬಿಡ್ತು ಕಣ. ಏನು ಮದ್ವೆನೇ ಆಗೋಯ್ತಾ? 2 ಮಕ್ಕಳು. ಓ ಮೈ ಗಾಡ್. ಒಂದ್ ಮಗುಗೆ ನನ್ನ ಹೆಸರು ಇಟ್ಟಿದ್ದಾಳೆ, ಇನ್ನೊಂದ್ ಮಗುಗೆ ಸಂತೋಷ ಅಂತ ಇಟ್ಟವಳೆ. ನಾಯಿ 2 ಹೆಸರು ನಿಂದೆ ಅಲ್ಲ? ಲೇ, ಅದ್ಯಾವನ ಊಟ ಮಾಡಿರೋದಕ್ಕೆ ನಿನಗ್ ಬಿಲ್ ಬರ್ತಾ ಇದೆಯಲ್ಲ? ಸರಿ ಸರಿ, ಈಗ ಹೋಗ್ ಬರ್ರಿ. ಯಾಕ ಗೊಬ್ರ, ಫ್ರೆಂಡ್ಶಿಪ್ ಇಷ್ಟೇನಾ? ಯಾವ ಫ್ರೆಂಡ್ಶಿಪ್ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಏನೋ ಸ್ಕಿಟ್ಟು ಟೇಕಪ್ ಆಗ್ಲಿ ಅಂತ ನಿಮ್ಮೊಬ್ರು ಕೂರ್ಸ್ಕೊಂಡಿದ್ಯಪ್ಪ ಅಷ್ಟೇ. ಅಪ್ಪ, ಯಾಕಪ್ಪ ಹೇಳ್ತಾ ಇದೀಯಾ? ಈ ಕಂಟೆಸ್ಟೆಂಟ್ಗಳು ನಾವು ಓಪನಿಂಗ್ ಅಲ್ಲಿ ಬಂದ್ರೆ ಸ್ಕ್ರಿಪ್ಟ್ ಟೇಕಪ್ ಆಗಲ್ಲ ಅಂತಿದ್ರು. ಫಾರ್ ದ ಫಸ್ಟ್ ಟೈಮ್ ಇನ್ ಟೆಲಿವಿಷನ್ ಇಂಡಸ್ಟ್ರಿ. ಬಾಬಾ, ನಾವಿಬ್ರು ಓಪನಿಂಗ್ ಅಲ್ಲಿ ಬಂದ್ರೆ ಟೇಕಪ್ ಆಯ್ತದೆ ಅಂದ್ಬಿಟ್ಟಲ್ಲ. ನಿಂಗೊಂದು ವಿಷಯ ಗೊತ್ತಾ? ಇನ್ನು ಸ್ಕಿಟ್ ಟೇಕಪ್ಪೇ ಆಗಿಲ್ಲ. ಹಾಗಾದ್ರೆ ಇಷ್ಟೊತ್ತು ನಮ್ಮನ್ನ ಯೂಸ್ ಮಾಡ್ಕೊಂಡ್ಯಾ? ಇಷ್ಟೇನಾ ಫ್ರೆಂಡ್ಶಿಪ್? ಇಷ್ಟೇನಾ ನೋಡಿ ಸರ್, ಫುಲ್ ಬಾಟ್ಲ್ ಗಂಟ ಕುಡಿದ್ಬಿಟ್ಟು ಈಗ ಇಷ್ಟೇನೆ ಅಂತಾರಲ್ಲ, ಯಾವ್ದು ಹೊಡಿಬೇಕು ಸರ್? ಎಣ್ಣೆಲಿ ಸ್ಮೆಲ್ಲು, ಎಣ್ಣೆಲಿ ಸ್ಮೈಲು ಇಟ್ಟವನೇನಾದ್ರು ಸಿಕ್ಕಿದ್ರೆ ಮೆಡ್ ರೋಡಲ್ಲಿ ಕತ್ತರಿಸಾಕ್ತೀನಿ ಸರ್. ಏಯ್ ಸುಮಾ, ನನ್ನ ಹೆಸರು ಸುಮಾ ಅಲ್ರಿ, ಜ್ಯೋತಿ. ಸರಿ, ಕುಡ್ದಿದ್ನೆಲ್ಲ ಮರ್ತೋಗದೆ. ಜ್ಯೋತಿ, ಏನ್ರಿ? ಸ್ನಾಕ್ಸ್ ಖಾಲಿ ಆಗದೆ. ನೀನ್ ಮಾಡಿಟ್ಟಿರೋ ಚಿಕನ್ ಏನಾರ ಕುಂಡ್ಕೊಂಡ್ ಬಂದ್ ಪ್ಲೇಟ್ ಒಳಗೆ ಬಿದ್ದದ.
ತಿನ್ನಿ. ಏನೇ ರಸಂ ಮಾಡು ಅಂದ್ರೆ ನವರಸಗಳನ್ನ ಮುಕ್ತಲೆ ತೋರಿಸ್ತಾ ಇದೀಯಾ? ನೆನ್ನೆ ಏನಂದಿದ್ರಿ? ಇವತ್ತಿಂದ ಕುಡಿಯಲ್ಲ ಅದಿದೆ. ಮತ್ ಇವಾಗ ಏನ್ ಮಾಡ್ತಿದ್ದೀರಾ? ಏಯ್, ಇವತ್ತು ಅದೇ ಮಾತು ಹೇಳ್ತಾ ಇರೋದು. ಇವತ್ತಿಂದ ಕುಡಿಯಲ್ಲ. ಏನಾರು ಓಡ್ಸ್ ಚೇಂಜ್ ಆಗಿದ್ಯಾ? ಹೋಗ್ಲಿ ಬಿಡಿ. ನನ್ ಬೀರುಲಿರೋ ಬಂಗಾರ ಇಲ್ಲಿ ಹೋಯ್ತ್ರಿ? ಮೋಸ್ಟ್ಲಿ 9 ಗಂಟೆ ಆಯ್ತಲ್ಲ, ವಾಕಿಂಗ್ ಹೋಗಿರ್ಬೋದು ಕಣೆ. ಇದೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ಯಾ? ಬಾಡ್ದು ಮಕ ಕೆಚ್ಚಾಕ್ಬಿಡ್ತೀನಿ ಅಷ್ಟೇ. ನಂದು ಇಟ್ಟಿಯಾ ಓದ್ಯಾ ನಂಗೆ ಇರ್ಬೇಕು ನೀನು. ಆಯ್ತು, ಎಲ್ಲ ಕುಡಿದು ಸಾಯಿರಿ. ಹಾಗೆ ಅವಳಿಕೆ ಬ್ಯಾಂಗ್ಳೂರಲ್ಲಿ ಇತ್ತೀಚೆಗೆ ಲವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಐ ಆಮ್ ಸಾರಿ ಲಿವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಈ ಶಾಪಿಂಗ್ ಮಾಲ್ಗಳಂತೂ ನಮ್ಮಂತ ಬ್ಯೂಟಿಫುಲ್ ಹುಡುಗಿಯರು ಬಂದು ಶಾಪಿಂಗ್ ಮಾಡ್ಲಿ ಅಂತ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾರೋ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿದಾರಲ್ಲ ಅಂತ ನಾವು ಶಾಪಿಂಗ್ ಮಾಡ್ತೀವೋ ನಮ್ಗಂತೂ ಒಂದು ಗೊತ್ತಿಲ್ಲಪ್ಪ. ಮೈ ಗಾಡ್, ಆಕ್ಸಿಡೆಂಟ್ ನೋಡ್ಕೊಂಡು ಹೋಗೋದಲ್ವಾ? ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಆಕ್ಸಿಡೆಂಟ್ಸ್ಗಳು ರಸ್ತೆ ಮೇಲಿರೋ ಗುಂಡಿಗಳಿಂದಲ್ಲ, ಅದ್ರ ಮೇಲಿರೋ ಹಂಪ್ಸ್ಗಳಿಂದನೂ ಕೂಡ ಆಗ್ತಾ ಇದೆ. ಮೈ ಗಾಡ್, ಶಾಪಿಂಗ್ ಟೈಮ್ ಆಯ್ತು. ಇವತ್ತು ಭರ್ಜರಿಯಾಗಿ ಶಾಪಿಂಗ್ ಮಾಡಿ ಉಜ್ಜಿ ಬಿಡ್ತೀನಿ ಕ್ರೆಡಿಟ್ ಕಾರ್ಡ್ ನ. ಪ್ಲೀಸ್ ಸ್ಟಾಪ್. ಬೇಡ ಪ್ಲೀಸ್ ನಿಮ್ ದಮ್ಮಯ್ಯ ಅಂತ ಬಿಟ್ಬಿಡಿ. ಅಯ್ಯೋ ಬಿಡಿ. ಪ್ಲೀಸ್ ಗೆಟ್ ಔಟ್. ನಿಮ್ಗೆ ಏನಾದ್ರು ಮಾನ ಮರಿದಿದ್ಯಾ ನಿಮ್ಗೆ? ಛೆ. ನೋಡಿ ಸರ್, ಬಿಟ್ರೆ ಸಾಕು. ಇಲ್ಲಿ ನೋಡಿ, ಈ ತರ ಮುತ್ತನ್ನ ಕೊಟ್ಟು ಬಿಡ್ತಾರೆ. ಅಲ್ಲ ಸರ್, ನಾನು ಚಾಕ್ಲೇಟ್ ಬಾಯ್ ತರ ಇರೋದು ನನ್ನ ತಪ್ಪ ಸರ್? ಹೇಳಿ ಮೇಡಮ್, ತಪ್ಪ ಮೇಡಮ್? ತಪ್ಪ. ದಿನಕ್ಕೆ 1 ಹುಡುಗಿ 2 ಹುಡುಗಿಯರಾದ್ರೆ ಓಕೆ, 15ರಿಂದ 20 ಹುಡುಗಿಯರು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ ಇರ್ತಾರೆ. ನಾನು ಏನ್ ಮಾಡ್ಲಿ? ಈ ಹುಡುಗರು ಗತಿ ಆದ್ರೂ ಏನಾಗ್ಬೇಕು ಅಂತೀನಿ. ಆಯ್ತು ಸರ್, ಮಜಾ ಭಾರತದಲ್ಲಿ ಅಮೂಲ್ ಬೇಬಿ ತರ ಇರೋ ಹುಡುಗ ನಾನೇ, ಹೀರೋ ತರ ಇರೋದು ನಾನೇ, ಕ್ಯೂಟ್ ಚಾಕ್ಲೇಟ್ ಬಾಯ್ ತರ ಇರೋದು ನಾನೇ. ನಾನು ಏನ್ ಮಾಡ್ಲಿ ಸರ್? ಆಗಲ್ಲ. ಆಕ್ಚುಲಿ ನಾನು ಮಿಸ್ಟರ್ ಇಂಡಿಯಾ ಆಗ್ಬೇಕು ಅಂತ ಅನ್ಕೊಂಡು ಗೇಟ್ ಹತ್ರ ಹೋದೆ. ವಾಚ್ಮ್ಯಾನ್ ನನಗಿನ್ನ ಹೈಟ್ ಆಗಿದ್ದ, ವಾಪಸ್ ಬಂದ್ಬಿಟ್ಟೆ. ಈ ಸ್ಕಿಟ್ ಅಲ್ಲಿ ನಂದು ಸೈಲೆಂಟ್ ಕ್ಯಾರೆಕ್ಟರ್ ಸರ್. ಜಾಸ್ತಿ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಇದ್ದು ಬಿಡ್ತೀನಿ. ಹಲೋ, ಏನ್ ಶಾಪಿಂಗ್? ತುಂಬಾ ಬಿಸಿ. ನಾ ಹೇಳಿಲ್ವಾ ಸರ್, ನನ್ನ ನೋಡಿದ್ರೆ ಸಾಕು ಹುಡುಗಿಯರು ಬಿದ್ದು ಬಿಡ್ತಾರೆ, ಚರಂಡಿ ಅಂತಾನೂ ನೋಡಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ ಎಕ್ಸ್ಕ್ಯೂಸ್ ಹಲೋ, ಡ್ರೆಸ್ ಕೊಳೆ ಆಗಿದೆ, ಮೊದಲು ಕ್ಲೀನ್ ಮಾಡ್ಕೊಳ್ಳಿ. ಹಲೋ, ಎಷ್ಟು ಚೆನ್ನಾಗಿದ್ದಾನೆ. ಏನ್ ಕಣ್ಣು, ಏನ್ ವಾಯ್ಸು, ಏನ್ ಹೈಟು. ಸೇಮ್ ನೋಡೋದಕ್ಕೆ ಮುಂಗಾರು ಮಳೆ ಗಣೇಶ್ ತರನೇ ಇದಾನಪ್ಪ. ಪ್ಲೀಸ್, ಎಲ್ಲೇ ಇದ್ರು ಒಂದೇ ಒಂದ್ಸಾರಿ ನನ್ನ ಕಣ್ಮುಂದೆ ಬಾರೋ. ಎಕ್ಸ್ಕ್ಯೂಸ್ ಮೀ. ಎಸ್, ನಿಮ್ಮನ್ನೇ. ಎಸ್. ನಿಮ್ಮ ಹೆಸರೇನು? ಪ್ರೀತಮ್ ಅಂತ. ನನ್ನ ಹೆಸರು ನಂದಿನಿ ಅಂತ. ಅರೆ, ನಾನು ನಿಮ್ಮ ಹೆಸರೇ ಕೇಳಿಲ್ವಲ್ಲ. ಹೇಳಬೇಕು ಅಂತ ಅನಿಸ್ತು. ನನ್ನ ಕಣ್ಮುಂದೆನೆ ಬಂದಿದ್ದಾನೆ ನನ್ನ ಹೀರೋ. ಹೇಗಾದ್ರೂ ಮಾಡಿ ಇವನನ್ನ ಪಟಾಯಿಸ್ಕೊ ಬಿಡಬೇಕು. ಹಲೋ, ನೋಡೋಕೆ ನೀವು ಗಂಡಸ್ತರನೇ ಇದ್ದೀರಾ. ನೀವು ಗಂಡಸ? ಐ ಮೀನ್ ತುಂಬಾ ಬುದ್ಧಿವಂತರ ತರ ಕಾಣಿಸ್ತೀರಾ. ಬುದ್ಧಿವಂತರ ಅಂತ ಕೇಳಿದೆ. ಹಲೋ, ಗಂಡಸರು ಯಾವಾಗ್ಲೂ ಬುದ್ಧಿವಂತರೆ ಅಲ್ವಾ ಸರ್? ಓಹೋ, ಹಾಗಾದ್ರೆ ನಿಮ್ಮ ಗಂಡಸಿನ ಬುದ್ಧಿವಂತಿಕೆಗೆ ಒಂದು ಟೆಸ್ಟ್ ಮಾಡ್ತೀನಿ. ಓಕೆ. ಸಪೋಸ್ ನೀವೇನಾದ್ರೂ ಆ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನನ್ಗೆ ನಿಮ್ ಮೊಬೈಲ್ ನಂಬರ್ ಕೊಡ್ಬೇಕು. ಕೊಡ್ತೀರಾ? ಹುಡುಗಿರು ಛತ್ರಿ ಅಂತ ಗೊತ್ತಿತ್ತು, ಇವಳು ಅಂಬ್ರೇಲ. ಆಯ್ತು, ಹೇಳಮ್ಮ.